ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಲಕ್ಷ್ಮಿ. ದೇಶೀಯ ಮಾರುಕಟ್ಟೆಯ ಗಾತ್ರ ದೊಡ್ಡದಾಗ್ತಾ ಇರುವಂತೆ ನೂರಾರು ಹಣ್ಣು ತರಕಾರಿಗಳು, ಹೊಸ ತಳಿಗಳು ದೇಶಕ್ಕೆ ಲಗ್ಗೆ ಇಡ್ತಿವೆ. ಈ ಸಾಲಿಗೆ ದಕ್ಷಿಣ ಮೆಕ್ಸಿಕೋ ಮತ್ತು ಮಧ್ಯದ ಆಫ್ರಿಕಾಕ್ಕೆ ಸೇರಿದಂತಹ ಕಳ್ಳಿ ಜಾತಿಯ ಹಣ್ಣಿಗೆ ಸೇರಿದ ಡ್ರ್ಯಾಗನ್ ಫ್ರೂಟ್ ಕೂಡ ಪ್ರಮುಖವಾದದ್ದು. ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವಂತಹ ಡ್ರ್ಯಾಗನ್ ಫ್ರೂಟ್ ಹಣ್ಣು ಜನಪ್ರಿಯವಾಗ್ತಾ ಇದ್ದು, ಆಕರ್ಷಕ ಬಣ್ಣ, ವಿಶಿಷ್ಟ ರುಚಿಯಿಂದ ಎಲ್ಲರ ಚಿತ್ತವನ್ನ ಸೆಳೀತಾ ಇದೆ. ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ ಮತ್ತು ಹೃದಯ ಆರೋಗ್ಯವನ್ನ ಕಾಪಾಡುತ್ತದೆ. ವಿಟಮಿನ್ ಸಿ, ನಾರಿನಾಂಶ ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿರುವ ಈ ಹಣ್ಣು ಕಡಿಮೆ ಕ್ಯಾಲೋರಿಗಳನ್ನ ಹೊಂದಿದ್ದು ತೂಕ ನಿರ್ವಹಣೆಗೂ ಅತ್ಯುತ್ತಮವಾಗಿದೆ. ಆರೋಗ್ಯಕರ ಜೀವನ ಶೈಲಿಗೆ ಡ್ರ್ಯಾಗನ್ ಹಣ್ಣಿನ ಕೊಡುಗೆ ಅಪಾರವಾಗಿದೆ. ಹೆಚ್ಚಿನ ನಾರಿನಾಂಶವನ್ನ ಹೊಂದಿರುವ ಈ ಹಣ್ಣು ಮಲಬದ್ಧತೆಯನ್ನ ತಡೆಗಟ್ಟಿ ಕರುಳಿನ ಆರೋಗ್ಯವನ್ನ ವೃದ್ಧಿಸುತ್ತದೆ. ಇದು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದ್ದು ಮಧುಮೇಹ ಇರುವವರಿಗೆ ಉತ್ತಮ ಆಹಾರವಾಗಿದೆ. ಇನ್ನು ವಿಟಮಿನ್ ಸಿ ಅಂಶವು ದೇಹದ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಿ ಸೋಂಕುಗಳಿಂದ ದೂರವಿಡಲು ಸಹಾಯವನ್ನ ಮಾಡುತ್ತೆ. ಇನ್ನು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವಂತಹ ಮೂಲಕ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ. ಇನ್ನು ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿರುವಂತಹ ಫ್ರೀ ರ್ಯಾಡಿಕಲ್ಸ್ಗಳನ್ನ ನಿಯಂತ್ರಿಸಿ ಜೀವಕೋಶಗಳನ್ನ ಹಾನಿಯಾಗದಂತೆ ತಡೆಯುತ್ತದೆ. ಇದರಿಂದ ವಯಸ್ಸಾಗುವ ಪ್ರಕ್ರಿಯೆಯನ್ನ ಕೂಡ ನಿಧಾನಗೊಳಿಸುತ್ತದೆ. ಜೊತೆಗೆ ಚರ್ಮದ ಆರೋಗ್ಯವನ್ನ ಉತ್ತಮವಾಗಿಸಲು ಸಹಾಯವನ್ನ ಮಾಡುತ್ತೆ. ಇನ್ನು ಡ್ರ್ಯಾಗನ್ ಹಣ್ಣುಗಳನ್ನ ಹಲವು ಬಣ್ಣಗಳಲ್ಲಿ ನೋಡಬಹುದು. ಹಳದಿ ಡ್ರ್ಯಾಗನ್ ಹಣ್ಣು ಸಿಹಿ ಮತ್ತು ಪರಿಮಳವನ್ನ ಹೊಂದಿದ್ದು ವಿಟಮಿನ್ ಸಿ ಹೇರಳವಾಗಿರುತ್ತೆ. ಸ್ವಲ್ಪ ತಿಂದ್ರೂ ಸಾಕು, ಹೊಟ್ಟೆ ತುಂಬಿದಂತೆ ಫೀಲ್ ಆಗುತ್ತೆ. ಹಾಗಾಗಿ ತೂಕ ನಿರ್ವಹಣೆಯಲ್ಲಿ ಸಹಕಾರಿಯಾಗಿದೆ. ನೇರಳೆ ಬಣ್ಣದ ಡ್ರ್ಯಾಗನ್ ಹಣ್ಣು ರುಚಿಕರ ಮಾತ್ರವಲ್ಲದೆ ಪೌಷ್ಟಿಕಾಂಶವೂ ಹೆಚ್ಚಾಗಿದೆ. ಇದು ವಿಟಮಿನ್ ಸಿ, ಫೈಬರ್ ಸೇರಿದಂತೆ ಅಗತ್ಯ ಜೀವಸತ್ವವನ್ನ ಮತ್ತು ಖನಿಜಾಂಶಗಳಿಂದ ಕೂಡಿದೆ. ಸೋಂಕುಗಳ ವಿರುದ್ಧವಾಗಿ ಹೋರಾಡುವಂತಹ ಸಾಮರ್ಥ್ಯ ಹಾಗೂ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡಲು ಸಹಾಯವನ್ನ ಮಾಡುತ್ತೆ. ಇನ್ನು ಗುಲಾಬಿ ಬಣ್ಣದ ಡ್ರ್ಯಾಗನ್ ಹಣ್ಣು ಸಿಹಿ ಮತ್ತು ಸ್ವಲ್ಪ ಖಾರದ ಸುವಾಸನೆಯನ್ನ, ಆಹ್ಲಾದಕರ ಸಂಯೋಜನೆಯನ್ನ ನೀಡುತ್ತೆ. ಇದು ಚರ್ಮದ ಆರೋಗ್ಯವನ್ನ ಹೆಚ್ಚಿಸುತ್ತೆ ಮತ್ತು ಜೀರ್ಣಕ್ರಿಯೆಯನ್ನ ಬೆಂಬಲಿಸುತ್ತೆ. ಕೆಂಪು ಬಣ್ಣದ ಡ್ರ್ಯಾಗನ್ ಹಣ್ಣಿನಲ್ಲಿ ಲೈಕೋಪಿನ್ ಎಂಬ ಅಂಶವಿರುತ್ತೆ. ಇದು ಹೃದಯ ರಕ್ತನಾಳದ ರಕ್ಷಣಾತ್ಮಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನ ಕೂಡ ಕಡಿಮೆ ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು ಡ್ರ್ಯಾಗನ್ ಫ್ರೂಟ್ ಅನ್ನ ಹಾಗೆಯೇ ತಿನ್ನಬಹುದು ಅಥವಾ ಹಣ್ಣುಗಳ ಸಲಾಡ್ ಮಾಡಿಕೊಳ್ಳಬಹುದು. ಹಾಗೆ ಮೊಸರಿನ ಜೊತೆ ಬೆರೆಸಿಯೂ ಕೂಡ ತಿನ್ನಬಹುದು. ಡ್ರ್ಯಾಗನ್ ಹಣ್ಣಿನ ತಿರುಳನ್ನ ಬಾಳೆಹಣ್ಣು ಮತ್ತು ಹಾಲಿನೊಂದಿಗೆ ರುಬ್ಬಿ ಅದರ ಮೇಲೆ ಡ್ರೈ ಫ್ರೂಟ್ ಮತ್ತು ಮುಸ್ಲಿಯನ್ನ ಹಾಕಿ ಕೂಡ ಸವಿಯಬಹುದು. ಹಣ್ಣಿನ ತಿರುಳುಗಳನ್ನ ಐಸ್ ಕ್ರೀಮ್ಗಳು ಮತ್ತು ಹಾಲಿನೊಂದಿಗೆ ಬೆರೆಸಿ ರುಚಿಕರವಾದ ಮಿಲ್ಕ್ ಶೇಕ್ ಅನ್ನ ಕೂಡ ಮಾಡಿಕೊಳ್ಳಬಹುದು. ಇನ್ನು ಖಾರ ಪ್ರಿಯರು ಸಣ್ಣದಾಗಿ ಕತ್ತರಿಸಿದ ಡ್ರ್ಯಾಗನ್ ಹಣ್ಣಿಗೆ ಈರುಳ್ಳಿ, ನಿಂಬೆರಸ ಮತ್ತು ಹಸಿಮೆಣಸಿನಕಾಯಿಯನ್ನು ಬೆರೆಸಿ ಖಾರದ ಸಲ್ಸವನ್ನ ಮಾಡಿಕೊಳ್ಳಬಹುದು. ಇನ್ನು ಡಯಟ್ ಮಾಡ್ತಾ ಇರುವವರು ಚಿಯಾ ಸೀಡ್ಸ್ ಮತ್ತು ಮೊಸರಿನೊಂದಿಗೆ ಡ್ರ್ಯಾಗನ್ ಹಣ್ಣನ್ನ ಮಿಕ್ಸ್ ಮಾಡಿ ಪೋಷಕಾಂಶ ಭರಿತ ಉಪಹಾರವನ್ನ ಸೇರಿಸಿಕೊಳ್ಳಬಹುದು. ಒಟ್ನಲ್ಲಿ ಮಕ್ಕಳಿಂದ ವೃದ್ಧರವರೆಗೆ, ವಯಸ್ಸಾದವರೆಗೆ ಹಂಗಿಲ್ಲದೆ ತಿನ್ನಬಹುದಾಗಿದೆ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ 3 ದಿನಕ್ಕಿಂತ ಹೆಚ್ಚು ಕಾಲ ಕತ್ತರಿಸಿದ ಡ್ರ್ಯಾಗನ್ ಫ್ರೂಟ್ ಅನ್ನ ಫ್ರಿಡ್ಜ್ ನಲ್ಲಿ ಇಟ್ಟು ಸೇವಿಸಬೇಡಿ. ಇದು ಆರೋಗ್ಯಕ್ಕೆ ಹಾನಿಕರವಾಗುತ್ತೆ ಹಾಗೂ ಅತಿ ಹೆಚ್ಚಾಗಿ ತಿನ್ನೋದು ಕೂಡ ಆರೋಗ್ಯಕರವಲ್ಲ. ನಿಯಮಿತವಾಗಿ ಸೇವಿಸಿದ್ರೆ ಡ್ರ್ಯಾಗನ್ ಫ್ರೂಟ್ ಆರೋಗ್ಯಕ್ಕೆ ಒಳ್ಳೆಯದು.